ನಿನಗೆ ಪರೀಕ್ಷೆ ಮಾಡೋದಿತ್ತು ಅಂದರೆ ನಿನ್ನ ಹೆಂಡತಿ ಮಂಡೋದರಿ ಗರ್ಭವತಿಯಾಗಿದ್ದಾಳೆ. ನಾಳೆಯೋ ನಾಡ್ದೋ ಅವಳು ಕೂಸಿಗೆ ಜನ್ಮವನ್ನು ಕೊಡ್ತಾಳೆ. ಆ ಕೂಸಿಗೆ ಜನ್ಮವನ್ನು ಕೊಟ್ಟ ಬಳಿಕ ಪ್ರಾರಬ್ಧವನ್ನು ವಿಧಾತ್ರೆಯು ಬರೆದುಕೊಡ್ತಾಳೆ. ನೀನು ವಿಧಾತ್ರೆಯನ್ನು ಕೇಳು, ಏನು ಬರೆದಿಯಾಗಿರೋದು, ಆ ಪ್ರಾರಬ್ಧ ಏನೇನಿದೆ ಎಂಬುದನ್ನು ಎಲ್ಲ ಬರೆದಿರ್ತಾಳೆ. ಪ್ರಾರಬ್ಧ ಎಷ್ಟು ಬಲಿಷ್ಠ ಇದೆ ಎಂಬುದನ್ನು ನೀನು ನಂತರ ಅನುಭವಿಸು. ಅದನ್ನೇನು ಸುಳ್ಳು ಮಾಡಿದರೆ ನೀನು ಬಲವಂತನಾಗಿದ್ದ ಎಂದು ಬ್ರಹ್ಮದೇವ ಹೇಳ್ತಾನೆ. ಅಂದ ಹಾಗೆ ಮಂಡೋದರಿ ಒಂದೆರಡು ದಿನಗಳಲ್ಲಿ ಕೂಸಿಗೆ, ಹೆಣ್ಣು ಕೂಸಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳೆ. 6ನೇ ದಿನಕ್ಕೆ ದಿನದ ರಾತ್ರಿಯಲ್ಲಿ ಆ ವಿಧಾತ್ರೆಯನ್ನು ಕಾವಲು ಮಾಡುತ್ತಾ ಆ ಪ್ರಸೂತಿ ಗೃಹದ ಬಾಗಿಲಿನಲ್ಲಿ ಗದಾ ಕೈಯಲ್ಲಿ ಹಿಡ್ಕೊಂಡು ಕುಳಿತುಬಿಟ್ಟಿದ್ದಾನೆ. ಚಂದ್ರಹಾಸ ಖಡ್ಗವನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ರಾವಣ ಹೊರಟಿದ್ದಾನೆ. ಬೇಕಂತೆ ಈತನ ಸ್ವಭಾವವನ್ನು ಗುರಿಯ ಸಲುವಾಗಿ ವಿಧಾತ್ರೆಯು ಪ್ರಾರಬ್ಧವನ್ನು ರಚನೆ ಮಾಡುವಂತಹ ವಿಧಾತ್ರೆಯು ಪ್ರತ್ಯಕ್ಷಳಾಗಿ ಅನಂತ ಅಲಂಕಾರ ವಿಭೂಷಿತಳಾಗಿ ಸಪ್ತವರ್ಣದ ಕಿರೀಟನ್ನು ಅಲಂಕರಿಸಿಕೊಂಡು ತ್ರಿಶೂಲನ್ನು ಕೈಯಲ್ಲಿ ಹಿಡಿದುಕೊಂಡು ಅವನು ಎದುರಿನಿಂದ ಒಳ ಪ್ರವೇಶ ಆಗ್ತಾ ಇದ್ದಾಳೆ ಪ್ರತ್ಯಕ್ಷರಾಗಿ. ರಾವಣ ಅಂತಾನೆ, ಯಾರು ನೀನು ನಿಲ್ಲು, ನನ್ನ ಆಜ್ಞೆ ಇಲ್ಲದೆ ನೀನು ಎಲ್ಲಿ ನಡೆದಿದೆ? ಅವಳು ಹೇಳ್ತಾಳೆ, ನಾನು ಭಗವಂತನ ಮಾಯ ಇದ್ದೀನಿ, ನನಗೆ ಯಾರ ಆಜ್ಞೆ ಅವಶ್ಯಕತೆ ಇಲ್ಲ, ನಾನು ಎಲ್ಲಿ ಬೇಕಾದ ಹೋಗಬಲ್ಲೆ, ಎಲ್ಲಿ ಬೇಕಾದ ಬರಬಲ್ಲೆ ಎಂದು ಹೇಳ್ತಾಳೆ. ಹಾಗಾದರೆ ನೀನು ಯಾಕೆ ಬಂದೀಯ? ನಾನು ನಿನ್ನ ಮಗಳ ಪ್ರಾರಬ್ಧವನ್ನು ಬರಲಿಕ್ಕೆ ಬಂದೀನಿ, ದೈವವನ್ನು ಬರಲಿಕ್ಕೆ ಬಂದೀನಿ. ಏನು ಬರೆಯೋಳಿದ್ದೀನಿ ಅದು ನನಗೂ ಗೊತ್ತಿಲ್ಲ, ಏನು ಬರೆಯೋಳಿದ್ದೀನಿ ಎಂದು. ಭಗವಂತ ಏನು ಬರೆಸ್ತಾನೋ ಅದನ್ನೇ ಬರೀತೀನಿ. ನಾನು ಹಿಂದೆಡೆಗೆ ಕೈ ಮಾಡಿ ಕೂಸಿನ ಪ್ರಾರಬ್ಧವನ್ನು ಬರೀತೀನಿ, ಆದ್ದರಿಂದ ಏನು ಬರೀತೀನಿ ಎಂಬುದು ನನಗೂ ಗೊತ್ತಾಗೋದಿಲ್ಲ, ಅದು ಭಗವಂತನಿಗೆ ಗೊತ್ತು. ಭಗವಂತನ ಶಕ್ತಿಯನ್ನು ನೀನು ಅರಿಯಲಾರೆ ಎಂದು ಹೇಳ್ತಾ ಇದ್ದಾರೆ ಅವರು. ಸರಿ, ಹಾಗಾದರೆ ಹೋಗು, ಒಳಗೂ ಬರಲ್ಲ. ಅವಳ ಹೋದಳು. ಭಗವಂತನ ಪ್ರೇರಣೆಯಿಂದ ಏನು ಬರೀಬೇಕಾಗಿತ್ತು ಬರೆದಳು, ಹೊರಗೆ ಬಂದಳು. ಏನು ಬರಲಿ? ನಾನು ನೋಡಿಲ್ಲ. ಹೋಗು, ಒಳಗೆ ಓದಿ ಕೊಡುವ. ಒಳಗೆ ಹೋಗ್ತಾಳೆ, ಓದಿ ಬರ್ತಾಳೆ. ಏನು ಹೇಳ್ತಾಳೆ ಅಂದರೆ, ನಿನ್ನ ಮಗಳು ಸುಲಕ್ಷಣಿ ಒಬ್ಬ ರಾಜನಿಗೆ ರಾಣಿ ಆಗ್ತಾಳೆ. ಆದರೆ ಅವಳು ಎಂಥ ರಾಜನಿಗೆ ರಾಣಿ ಆಗ್ತಾಳೆ ಅಂದರೆ, ನಿನ್ನ ಮನೆಯ ಬಾಗಿಲ ಮುಂದೆ ಮಲಮೂತ್ರಗಳನ್ನು ಕೂಡಿಸುವಂತಹ ಯಾವ ಚಾಂಡಾಲನಿದ್ದಾನೋ ಅಂಥ ಚಾಂಡಾಲನಿಗೆ ನಿನ್ನ ಮಗಳು ಮನಸ್ಸೊತ್ತು ಲಗ್ನ ಮಾಡ್ಕೊಳ್ತಾಳೆ. ಇದನ್ನು ನಾನು ಬರ್ತೀನಿ. ಅವನ ಮೈಯೆಲ್ಲ ಬೆಂಕಿ ಬಿದ್ದಿತ್ತು. ಯಾವನ ಹೆಸರು ವನಾರಥ ಎಂಬ ಚಾಂಡಾಲ ಇತ್ತು, ಅಂಥವನ ಜೊತೆಯಲ್ಲಿ ನಿನ್ನ ಮಗಳ ಲಗ್ನ ಆಗ್ತದೆ ಎಂದು ಬಿಟ್ಟರು. ಕೇಳಿದಂಥ ರಾವಣನಲ್ಲಿ ಕೋಪ ಬಂದು ಚಂದ್ರಹಾಸ ಖಡ್ಗವನ್ನು ತೆಗೆದ. ಈಗಲೇ ನಿನ್ನ ಶಿರಚ್ಛೇದನೆ ಮಾಡ್ತೀನಿ ಎಂದು ಖಡ್ಗವನ್ನು ಎತ್ತಿ ಪ್ರಹಾರ ಮಾಡಿದ. ಅಲ್ಲಿ ಆ ದೇವಿ ಇರಲಿಲ್ಲ. ಮರುದಿನ ಸಭೆಯನ್ನು ಕೂಡಿಸಿದ. ಆ ವಿಧಾತ್ರೆಯು ಈ ರೀತಿಯಾಗಿ ಪ್ರಾರಬ್ಧವನ್ನು ನನ್ನ ಮಗಳಿಗೋಸ್ಕರವಾಗಿ ಬರೆದಿದ್ದಾಳೆ. ಹೇ ಪಕ್ಕದಲ್ಲಿ ಬ್ರಹ್ಮ, ನಾನು ಆ ಪ್ರಾರಬ್ಧವನ್ನು ಬದಲಿಸೇ ತೀರ್ತೀನಿ, ನೀನು ನೋಡ್ತಾ ಇರು ಎಂದು ರಾವಣ ಕಲಿತ. ಅವಳು ಎಷ್ಟೇ ಬಲಿಷ್ಠ ಇರಲಿ, ನಾನು ಈ ಪ್ರಾರಬ್ಧವನ್ನು ಅಳಿಸಲಿಕ್ಕೆ ಸಮರ್ಥಿದ್ದೀನಿ. ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ಅದು ನಿನ್ನಿಂದ ಸಾಧ್ಯ. ವಿಧಾತ್ರೆಯ ವಿಧಾನವನ್ನು ಬದಲಿಸುವುದು, ಪ್ರಾರಬ್ಧವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ ಎಂದು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಇಲ್ಲ ನಾನು ನೋಡ್ತೀನಿ ಎಂದು ಕುಟೀಲರಾಗಿರುವಂತಹ ದುಷ್ಟ ಮಂತ್ರಿಗಳನ್ನು ಒಂದು ಕಡೆಗೆ ಕರೆದು ಆ ವಿಷಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾನೆ ರಾವಣ. ಆ ಚರ್ಚೆಯಲ್ಲಿ ಹೀಗೆ ಸಿದ್ಧ ಆಯ್ತಲ್ಲ, ಆ ವನಾರದ ಅನ್ನುವಂಥ ಚಾಂಡಾಲನ್ನು ಗುತ್ತಿಗೆಯಲ್ಲಿ ಕತ್ತರಿಸಿಕೊಳ್ಳಬೇಕು. ಹೇಗೆ ಲಗ್ನ ಆಗ್ತದೆ ನೋಡೋಣ, ಆ ಪ್ರಾರಬ್ಧ ಹೇಗೆ ಸತ್ಯ ಆಗುತ್ತದೆ ನೋಡೋಣ. ಆವಾಗ ಒಬ್ಬ ಮಂತ್ರಿ ಹೀಗೆ ನುಡಿತಾ ಇದ್ದಾನೆ, ಹೇ ಲಂಕೇಶ್ವರ, ನೀನು ಆ ವನಾರದ ಚಾಂಡಾಲನ ಕುತ್ತಿಗೆಯನ್ನು ಕತ್ತರಿಸಿದರೆ ನಿನಗೆ ಯಶಸ್ಸು ದೊರೆಯುವುದಿಲ್ಲ. ಅವನನ್ನು ಜೀವಂತಿಟ್ಟು ನಿನ್ನ ಮಗಳನ್ನು ಬೇರೆ ಒಬ್ಬ ರಾಜಕುಮಾರನ ಜೊತೆಯಲ್ಲಿ ಲಗ್ನ ಮಾಡಿ ಆವಾಗ ಬ್ರಹ್ಮದೇವನಿಗೆ ನೀನು ತೋರಿಸಿದರೆ ನಿಶ್ಚಿತವಾಗಿ ನೀನು ಶೂರ ಎಂದು ಬ್ರಹ್ಮದೇವ ಒಪ್ಪಿಕೊಳ್ತಾನೆ. ಇರ್ಲಾರ್ದು ಹೋದರೆ ನೀನು ಕೊಲೆ ಮಾಡಿದಿ, ಆ ಕೊಲೆ ಮಾಡಿದವನು ಈಗ ರಾಜಕುಮಾರನಾಗಿ ಬೇರೆ ಕಡೆ ಹುಟ್ಟಿ ಬಂದ, ಅವನೇ ಮದುವೆ ಮಾಡಿಕೊಂಡಿದ್ದಾನೆ
ನೀನು ಯಾವ ಕೊಲೆಯನ್ನು ಮಾಡಿ ಹೊರತು ಅವನು ಸತ್ತು ಹೋಗ್ತಾನೆ. ಅವನೇ ಬೇರೊಂದು ಕಡೆಗೆ ರಾಜಕುಮಾರನಾಗಿ ಹುಟ್ಟಿ ಬಂದು ಆತನೇ ಲಗ್ನ ಮಾಡ್ಕೊಂಡಾನೆ ಎಂದು ಸುಳ್ಳು ಹೇಳಬಹುದು ಬ್ರಹ್ಮ. ಆದ್ದರಿಂದ ನೀನು ಏನು ಮಾಡಿದ್ರೆ ಅವನ ಶಿರಚ್ಛೇದನೆ ಮಾಡಬೇಡ. ಒಂದು ಸಮುದ್ರದ ಇನ್ನೊಂದು ನಡುಗಡ್ಡೆಯಲ್ಲಿ ಆ ಅನಾಥ ಎಂಬ ಚಾಂಡಾಲ ಪುತ್ರನನ್ನು ಒಬ್ಬನನ್ನೇ ಒಯ್ದು ಬಿಟ್ಟು ಬರೋಣ. ಸಂಕೇತಕ್ಕಾಗಿ ಅವನೊಂದು ಹಬ್ಬಗಳನ್ನು ಕತ್ತರಿಸೋಣ. ಕಾರಣದಿಂದ ನೀರಿಲ್ಲದ ಹಣ್ಣಿಲ್ಲದ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದು ನಮ್ಮ ಈ ಕನ್ಯೆಯನ್ನು ಬೆಳೆಸೋಣ. ಅವಳನ್ನು ಒಬ್ಬ ಸುಶೀಲ ರಾಜಕುಮಾರನಿಗೆ ಲಗ್ನ ಮಾಡಿಕೊಡೋಣ. ಆಗ ಬ್ರಹ್ಮದೇವನನ್ನು ಕರೆದು ನಾವು ಕೇಳೋಣ. ಈ ಪ್ರಾರಂಭ ಹೇಗೆ ಬಲಿಷ್ಠಿದೆ ಎಂದು ನೀನು ವರ್ಣನೆ ಮಾಡಿದ್ದೀನಿ. ಆದರೆ ಈಗ ನಾನು ಪ್ರಾರಂಭವನ್ನು ರಕ್ಷಿದ್ದೇನೆ ಎಂದು ಸಿದ್ಧ ಮಾಡಿ ತೋರಿಸಲಿಕ್ಕೆ ಬರುತ್ತದೆ ಎಂದು ಉಳಿದ ಕುಟಿಲ ಮಂತ್ರಿಗಳು ರಾವಣನಿಗೆ ಉಪದೇಶ ಮಾಡ್ತಾರೆ. ಅದು ಸರಿ ಅನಿಸ್ತು ರಾವಣನಿಗೆ. ಚಾಂಡಾಲ ಪುತ್ರನನ್ನು ಕರೆದು ಆತನನ್ನು ಹಿಡಿದುಕೊಂಡು ಹೋಗಿ ಒಂದಾನೊಂದು ನಡುಗಡ್ಡೆಯಲ್ಲಿ ಬಿಟ್ಟುಕೊಂಡು ಆ ಚಾಂಡಾಲ ಕುಮಾರ ಮನುಷ್ಯ ಬಂದಾನು ಬಯಲಿಕತ್ತಾನೆ ಈ ದೇವಿಯನ್ನ. ಹೇ ದೇವಿ, ಆ ಲಂಕೇಶ್ವರನ ಪುತ್ರಿಯ ದೈವ ಹಿಂಗೆ ಯಾಕೆ ಬರಲಿ? ನಿನ್ನ ಬುದ್ಧಿ ಇದ್ದೂ ಇಲ್ಲ. ನಾನು ಎಲ್ಲಿ, ಆ ಲಂಕೇಶ್ವರನ ಪುತ್ರಿಯಲ್ಲಿ, ನಮ್ಮಿಬ್ಬರ ಮದುವೆಯಲ್ಲಿ ಇಂತಹ ಪ್ರಾರಂಭವನ್ನು ಬರದ ಕಾರಣಕ್ಕಾಗಿ ನಾನು ಈ ದಿನ ನಿರ್ಜನ ಪ್ರದೇಶದಲ್ಲಿ ಬಿದ್ದೆ. ಅನ್ನ ಇಲ್ಲ, ನೀರಿಲ್ಲ. ಲಂಕೇಶ್ವರನಿಗೂ ಬೈತಾ ಇದ್ದಾನೆ. ಅವನಿಗೆ ಸ್ವಲ್ಪ ಆದರೂ ಬುದ್ಧಿ ಇರ್ತಿದ್ದಂದ್ರೆ ನನಗೆ ಇಲ್ಲಾದರೂ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಚಾಂಡಾಲ, ಅವಳು ರಾಜಕುಮಾರಿ. ನನ್ನ ಜೊತೆ ಲಗ್ನ ಆಗ್ತದಾದರೂ ಹೇಗೆ? ನನ್ನ ನಿಂತ ನಾನು ಬಿಡ್ಲಿಕ್ಕೆ ಅವನಿಗೆ ತಿಳಿಯಂಗಿಲ್ಲ ಎಂದು ಮನ ಬಂದ ಹಾಗೆ ಬಡಬಡಿಸಿದ. ಒಂದೆರಡು ದಿನ ಅರ್ಧ ಕರೆದ. ಕೊನೆಗೆ ಸಮುದ್ರದಲ್ಲಿ ಬಿದ್ದು ಸಾಯಲಿಕ್ಕೆ ಪ್ರಯತ್ನ ಮಾಡಿದ. ಆದರೂ ಆ ಪ್ರಾಣ ಹೋಗಲಿಲ್ಲ, ಬದುಕಿ ಉಳಿದ. ದೈವ ಯೋಗದಿಂದ ಅವನಿಗೆ ಅಲ್ಲಿ ಅನೇಕ ತರತರದ ಫಲಪುಷ್ಪಗಳು ನೋಡಲಿಕ್ಕೆ ಸಿಕ್ಕು. ಅನೇಕ ಚರಿಗಳು, ಸಿಹಿ ನೀರಿನ ಚರಿಗಳು ಹೊಸದ ಇರುವುದು ಅಲ್ಲೆಲ್ಲಿ ಕಾಣಲಿದ್ದು. ಆ ನೀರನ್ನು ಕುಡಿದು ಹಣ್ಣನ್ನು ತಿಂದು ಈಗ ಅವನಿಗೆ ಯಾವ ಜನ್ಮದ ಪೂರ್ವದ ಪುಣ್ಯದ ಫಲವೋ ಅವನಿಗೆ ಭಗವಂತನ ಜ್ಞಾನ ಉತ್ಪತ್ತಿಯಾಯಿತು, ಭಗವಂತನ ಸ್ಮರಣೆ ಆಯಿತು. ಭಗವಂತನನ್ನು ಕುರಿತು ಭಗವದ್ ಧ್ಯಾನವನ್ನು ಮಾಡಲಿಕ್ಕೆ ಎತ್ತಿದ. ಆತನಿಗೆ ತಿಳಿದ ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಎತ್ತಿದ. ಹೀಗೆ ಒಂದು ವರ್ಷ ಹೋಗಿತ್ತು. ಆ ವರ್ಷದ ಪ್ರಾರ್ಥನೆಯ ಮೂಲಕವಾಗಿ, ಏಕಾಂತ ಪ್ರದೇಶದ ವಾಸದ ಮಹಾತ್ಮೆಯ ಮೂಲಕವಾಗಿ ಅವನಲ್ಲಿ ದಿವ್ಯ ಶಕ್ತಿ ಬೆಳೆದು ದಿವ್ಯ ಕಾಂತಿಯ ಉತ್ಪತ್ತಿಯಾಯಿತು. ಅವನ ಮನಸ್ಸಿನಲ್ಲಿ ನಾನೀಗ ಭಾರತ ಭೂಮಿಗೆ ಹೋಗಬೇಕು, ಸಮೀಪದಲ್ಲಿರುವಂಥ ದೇಶದಲ್ಲಿ ಪ್ರವೇಶ ಆಗಬೇಕು ಎಂದು ಅವನು ಅಲ್ಲಿ ಇರುವಂಥ ಕಟ್ಟಿಗೆಗಳನ್ನೆಲ್ಲ ಕಡಿದು ತೆಪ್ಪನ ಮಾಡಿ ಆ ಕಪ್ಪದ ಮೇಲೆ ಕುಳಿತು ಮತ್ತೊಂದು ತನಗೆ ತಿಳಿದ ಒಂದೆರಡು ಕಟ್ಟಿಗೆಗಳನ್ನು ತೆಗೆದುಕೊಂಡು ನೀರನ್ನು ಹೊಡೆಯುತ್ತಾ ಊಟನ್ನು ಹಾಕ್ತಾ ಭಾರತ ಭೂಮಿ ಮೇಲೆ ಬಂದ ಕಾಲಿಟ್ಟ. ಯಾವ ಭಾಗದಲ್ಲಿ ಆತನು ಬಂದು ಸಮುದ್ರವನ್ನು ದಾಟಿ ಭಾರತ ಭೂಮಿಯ ಮೇಲೆ ಕಾಲಿಟ್ಟಿದ್ದು ಆ ಭಾಗದ ರಾಜ ಸಂತಾನ ಶೂನ್ಯನಾಗಿ ಸತ್ತು ಹೋಗಿದ್ದ. ರಾಜರಿಲ್ಲದನೇ ರಾಜ್ಯ ನಡೆಯುವುದು ಕಠಿಣ ಎಂದು ತಿಳಿದು ರಾಜಕತೆ ಉತ್ಪತ್ತಿ ಆಗಬಾರದು ಎಂಬ ಭಾವನೆಯಿಂದ ಆ ಪ್ರಾಂತದಲ್ಲಿರುವಂತಹ ನಿಮ್ಮಂಥ ಸಜ್ಜನರೆಲ್ಲ ಕೂಡಿ ಹೀಗೆ ಯೋಚನೆ ಮಾಡಿದರು. ಇಂತಹ ಶುಭ ಮುಹೂರ್ತದಲ್ಲಿ, ಇಂತಹ ದಿನದಂದು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ರಾಜ್ಯದ ಕೋಟೆಯ ಮಹಾದ್ವಾರದಿಂದ ಪ್ರಥಮವಾಗಿ ಒಳ ಪ್ರವೇಶ ಆಗುತ್ತಾರೋ ಅಂಥವರನ್ನು ರಾಜನನ್ನಾಗಿ ನಾವು ಸ್ವೀಕಾರ ಮಾಡಬೇಕು ಎಂದು ಆ ನಗರದಲ್ಲಿರುವಂತಹ ಆ ರಾಜ್ಯದ ಮುಖ್ಯ ಮಂತ್ರಿಗಳು, ಮುಖ್ಯ ವ್ಯಕ್ತಿಗಳು ಕುರಿತು ರಹಸ್ಯವಾಗಿ ವಿಚಾರ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನ ಪ್ರಜೆಗಳಿಗೆಲ್ಲ ಹೇಳಿರಲಿಲ್ಲ. ಆನೆಯ ಸೊಂಡಿಲಲ್ಲಿ ಮಂಗಳೂರದ ಕಲಶವನ್ನು ಕೊಟ್ಟರು. ಊರು ಪ್ರಜೆಗಳನ್ನೆಲ್ಲ ನೆನೆಸಲು ಯಾವುದೋ ಒಂದು ಜಾತ್ರೆ ಇದೆ, ಕಾರ್ಯಕ್ರಮ ಇದೆ ಎಂದು ಅಕ್ಷಯ ಬಾಗಿಲಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನಿಂತರು. ಅಂತಹ ಶುಭ ಮುಹೂರ್ತದಲ್ಲಿ ಈ ಯಾವ ವನಾರದ ಅನ್ನುವಂಥ ಚಾಂಡಾಲ ಪುತ್ರನಿದ್ದೋ ಈತನು ಪ್ರಪ್ರಥಮವಾಗಿ ಮಹಾದ್ವಾರದಿಂದ ಒಳ ಪ್ರವೇಶನಾದ. ಅವರು ಇವನೇ ನಮ್ಮ ಪ್ರಾಂತದ ರಾಜ ಎಂದು ಅಂಗೀಕರಿಸಿ ಆ ಆನೆಯಿಂದ ಮಂಗಳ ಕಲಶೋದಕದಿಂದ ಸ್ನಾನವನ್ನು ಮಾಡಿಸಿ ಆನೆಯ ಮೇಲೆ ಏರಿಸಿಕೊಂಡು ಅವನನ್ನು ರಾಜಮಂದಿರಕ್ಕೆ ಕರೆದುಕೊಂಡು ಒಯ್ದು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು.
10 ವರ್ಷಗಳ ಕಾಲದವರೆಗೂ ಫನಾರತ ಎಂಬ ಈ ಚಾಂಡಾಲ ಪುತ್ರನು ರಾಜ್ಯವನ್ನಾಡಿದ. ಅಂತಹ ಸಮಯದಲ್ಲಿ ಆ ಹುಟ್ಟಲ್ಪಟ್ಟಂತಹ ಯಾವ ರಾವಣನ ಪುತ್ರಿ ಇದ್ದಳು, ಈಗಾಗಲೇ ಅವಳಿಗೆ ಲಗ್ನ ಮಾಡುವಂತಹ ಒಂದು ಸಮಯ ಬರುವುದಿತ್ತು. 12 ವರ್ಷದ ಕುಮಾರಿಯರಿಗಳು ಲಗ್ನಕ್ಕೆ ತಕ್ಕ ವಯಸ್ಸು ಆ ಕಾಲದ್ದು. ಅವಳಿಗೆ ಲಗ್ನವನ್ನ ಏರ್ಪಾಡು ಮಾಡಿ ದೊಡ್ಡದಾಗಿರುವಂತಹ ಮಂಟಪವನ್ನು ಹಾಕಿ ದಿವ್ಯ ದಿವ್ಯ ಸಿಂಹಾಸನಗಳನ್ನು ಹಾಕಿ ರಾಜ ಮಹಾರಾಜರಿಗಳಿಗೆಲ್ಲ ದೇಶ ಕೋಶಗಳಲ್ಲೆಲ್ಲ ಲಗ್ನ ಪತ್ರಿಕೆಗಳನ್ನು ಕಳಿಸಿಕೊಟ್ಟಾರ. ಆ ಲಗ್ನ ಪತ್ರಿಕಾ ಈ ಫನಾರತನ ರಾಜ್ಯಕ್ಕೂ ಕೂಡ ಬಂದಿಲ್ಲ. ಎಲ್ಲರೂ ನಡೆದಿದ್ದಾರೆ ಲಗ್ನಕ್ಕೆ, ನಾವು ಹೋಗಬೇಕು ಎಂದು ಆ ಫನಾರತ ಎಂಬ ಚಾಂಡಾಲ ಪುತ್ರನು ಕೂಡ ಲಂಕೇಶ್ವರನ ಲಗ್ನ ಸಭೆಯಲ್ಲಿ ಲಗ್ನ ಮಂದಿರದಲ್ಲಿ ಪ್ರವೇಶನಾದ. ಎಲ್ಲ ರಾಜರು ರಾಜಕುಮಾರರು ತೋರಿದಂತಹ ಸಿಂಹಾಸನ ಮೇಲೆ ಕುಳಿತು ಅದೇ ರೀತಿ ಈತನು ಒಂದು ಸಿಂಹಾಸನ ಮೇಲೆ ಕುಳಿತಿದ್ದ. ಯಾಕಂದ್ರೆ ಈತನು ಒಬ್ಬ ರಾಜ ಇದ್ದ. ಆ ರಾಜಪುತ್ರಿಯ ಕೈಯಲ್ಲಿ ವಿಮಾನದ ಪುಷ್ಪಮಾಲೆಯನ್ನು ಕೊಡಲ್ಪಟ್ಟಿದ್ದು, ಅವಳು ಸ್ವತಃ ವರವನ್ನು ಆರಿಸುವಂತಹ ನಿರ್ಧಾರವನ್ನು ಮಾಡಲ್ಪಟ್ಟಿದ್ದು. ಅವಳು ಎಲ್ಲ ರಾಜಕುಮಾರರನ್ನ ರಾಜರನ್ನು ನೋಡಿ ಯಾರನ್ನೂ ಪಸಂದ ಮಾಡಲಾರದೆ ಫನಾರತ ಎಂಬ ಚಾಂಡಾಲನಾಗಿರುವ ಆ ರಾಜಕುಮಾರನ ಕೊರಳಲ್ಲಿ ಪುಷ್ಪಮಾಲೆಯನ್ನು ಹಾಕಿದರು. ರಾವಣನಿಗೆ ಭಾರಿ ಖುಷಿ ಆಯಿತು, ಸಂತೋಷ ಆಯಿತು. ಈಗ ಆ ಬ್ರಹ್ಮನನ್ನು ಕರೆದು ಕೇಳ್ತೀನಿ, ಅವನ ನಾಲ್ಕದಲ್ಲಿ ಒಂದು ತಲೆಗೆ ಕತ್ತರಿಸ್ತೀನಿ. ಈಗ ನಾನು ಪ್ರಾರಬ್ಧವನ್ನು ಸುಳ್ಳು ಮಾಡೀನಿ. ಬ್ರಹ್ಮ ಹೇಳ್ತಿದ್ದ ಪ್ರಾರಬ್ಧ ಸುಳ್ಳು ಮಾಡಲಿಕ್ಕೆ ಬರುವುದಿಲ್ಲ ಎಂದು, ಆದರೆ ನಾನು ಪ್ರಾರಬ್ಧವನ್ನು ಸುಳ್ಳು ಮಾಡಿ ತೋರಿಸ್ತೀನಿ. ನಾನು ರಾಜಕುಮಾರನೊಂದಿಗೆ ನನ್ನ ಪುತ್ರಿಯ ಮದುವೆಯನ್ನು ಮಾಡಿದೆ ಎಂದು ನಿಶ್ಚಯಿಸಿ ಖುಷಿಪಟ್ಟ. ಮರುದಿನವೇ ಬ್ರಹ್ಮದೇವನನ್ನು ಕರೀತಾ ಇದ್ದಾನೆ. ಬ್ರಹ್ಮದೇವ, ನೀನು ಏನು ಹೇಳ್ತೀಯ? ಪ್ರಾರಬ್ಧವನ್ನು ತಪ್ಪಿಸ್ಲಿಕ್ಕೆ ಬರುವುದಿಲ್ಲ ಎಂದು ಹೇಳಿದೆ. ಆದರೆ ನಾನು ಈ ಪ್ರಾರಬ್ಧವನ್ನು ತಪ್ಪಿಸ್ತೀನಿ, ಇದಕ್ಕೇನಂತೀಯ? ನಾನು ಅಂತೀನಿ, ಪ್ರಾರಬ್ಧ ತಪ್ಪುವುದೇ ಇಲ್ಲ, ದೈವ ಎಂಬುದು ಬಲಿಷ್ಠವಾಗಿದೆ. ವಿಧಾತ್ರೆ ಲಿಖಿತ ಎಂದು ತಪ್ಪುವುದಿಲ್ಲ ಎಂದು ನಾನು ಹೇಳ್ತೀನಿ, ಈಗೂ ತಪ್ಪಿಲ್ಲ ಎಂದು ಹೇಳ್ತಾ ಇದ್ದೀನಿ. ನಿನ್ನ ಮಂಡಪತಿಯನ್ನು ಬಿಡುವುದಿಲ್ಲ, ನಾನು ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ. ಪರೀಕ್ಷೆಗೋಸ್ಕರವಾಗಿ ಒಂದು ಪಟ್ಟ ಕತ್ತರಿಸಿದ್ರಲ್ಲ. ಆ ಫನಾರತ ರಾಜಕುಮಾರ ಸದಾ ಕಾಲಿನಲ್ಲಿ ಕಾಲು ಚೀಲಗಳನ್ನು ಹಾಕಿಕೊಂಡು ಕೂಟನ್ನು ಹಾಕಿಕೊಂಡು ಕಾಲು ಕಟ್ತಾ ಇದ್ದ. ಆದ್ದರಿಂದ ಅವನು ಬಟ್ಟ ಕತ್ತರಿಸಿದೆಯೋ ಇದೆಯೋ ನೋಡಲಿಕ್ಕೆ ಇದರಲ್ಲಿ ಅವಕಾಶ ಇರಲಿಲ್ಲ. ಮಗಳಿಗೆ ಹೇಳ್ತಾ ಇದ್ದಾನೆ, ಸ್ನಾನವನ್ನು ಮಾಡುವಾಗ ಏಕಾಂತದಲ್ಲಿದ್ದಾಗ ನಿನ್ನ ಗಂಡನಿಗೆ 8 ಬೆರಳುಗಳು ಮತ್ತು ಕಾಲುಗಳಿಗೆ ಎಣಿಸ್ಕೊಂಡು ಬಂದು ನನಗೆ ಕೇಳೋದು. ಆ ಪರಾಗತ ಎಂಬ ರಾವಣೇಶ್ವರನ ಪುತ್ರಿ ಏಕಾಂತದಲ್ಲಿ ನನ್ನ ಗಂಡನ ಕಾಲುಗಳನ್ನು ಎಣಿಸ್ತಾ ಇದ್ದಾಳೆ. 9 ಇತ್ತು ಹೇಳ್ತಿದ್ದಾರೆ. ಆವಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಎಂಬುದನ್ನು ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ, ಈ ರೀತಿಯಾಗಿ ವಿಧಿಯು ತನ್ನ ವಿಧಾನವನ್ನು ರಚನೆ ಮಾಡಿದೆ. ಇಲ್ಲಿ ಆದರೆ ಆ ರಾಜ ಆಗ್ತಾ ಇರಲಿಲ್ಲ. ಅವನನ್ನು ನೀನು ನಡುಗಡ್ಡಿಯಲ್ಲಿ ಒಯ್ದು ಬಿಟ್ಟಾಗ ತಪಸ್ಸು ಮಾಡಿ ತನ್ನ ಪಾಪನೆಲ್ಲ ಕಳೆದುಕೊಂಡು ತಪೋಬಲದಿಂದ ರಾಜನಾದ. ಆ ಬಳಿಕ ಆತನು ಬಂದು ನಿನ್ನ ಪುತ್ರಿಯಿಂದ ಲಗ್ನ ಮಾಡಿದ. ಹೀಗೆ ವಿಧಾನವನ್ನು ಬದಲಿಸುವುದು ಜಗತ್ತಿನಲ್ಲಿ ಯಾರು ಇಲ್ಲ ಎಂದು ಬ್ರಹ್ಮದೇವ ಹೇಳಿದಾಗ ರಾವಣನು ಕೂಗಿ ಹೇಳ್ತಾನೆಲ್ಲ, ವಿಧಾನೆಯ ಲೇಖವನ್ನು ಬದಲಿಸುವವರು ಯಾರೂ ಸಮರ್ಥರಿಲ್ಲ, ನಾನು ಕೂಡ ಸಮರ್ಥಿಲ್ಲ ಎಂದು ಹೇಳಿದ. ಹೀಗೆ ವ್ಯವಹಾರ ಕಾಲದಲ್ಲಿ ಅಜ್ಞಾನ ಪ್ರಪಂಚದಲ್ಲಿ ಈ ಪ್ರಾರಬ್ಧವು ಬದಲಾಗುವುದಿಲ್ಲ. ಆದರೆ ಉಪನಿಷತ್ತು ಹೇಳುತ್ತದೆ, ಪ್ರಾರಬ್ಧಂ ಸಿದ್ಧತಿ ತನಃ ಯದಾ ದೇಹಾತ್ಮನಃ ಸ್ಥಿತಿ. ಈ ಪ್ರಾರಬ್ಧ ಯಾವಾಗ ತನ್ನ ಕಾರ್ಯವನ್ನು ಮಾಡುತ್ತದೆ ಅಂದರೆ, ಎಲ್ಲಿವರೆಗೆ ನೀನಾಗಿದೆಯೋ, ಅರ್ಥಾತ್ ಮನುಷ್ಯನಾಗಿದೆಯೋ, ಸ್ತ್ರೀಯಾಗಿದೆಯೋ, ಪುರುಷನಾಗಿದೆಯೋ, ಅತ್ತೆ ಮಾಮ ಭಾವ ಮೈದನ ತಾಯಿ ತಂದೆ ಕುಲವಂತ ಕುಲವೇಡಿ ಮುಂದಾಗಿ ಏನೋ ಆಗಿ ಹೋಗಿದೆಯೋ ಅಲ್ಲಿವರೆಗೆ ಈ ಪ್ರಾರಬ್ಧ ತನ್ನ ಕಾಲ ನೀಡುತ್ತದೆ. ಆದರೆ ಯಾವಾಗ ನೀನು ಈ ಸಂಬಂಧದಿಂದ ಈ ಭ್ರಮೆಯಿಂದ ಕಾಲನ್ನು ಹೊರತುವುದೆಯೋ ಆವಾಗ ಈ ಪ್ರಾರಬ್ಧ, ಈ ಭ್ರಮೆಯಿಂದ ನೀನು, ಈ ಶರೀರದಿಂದ ನೀನು, ಕರ್ಮಗಳಿಂದ ನೀನು ಹೊರಗೆ ಯಾವಾಗ ಬರುತ್ತೀಯೋ ಆವಾಗ ಈ ಪ್ರಾರಬ್ಧ ಕೆಲಸ ಮಾಡುವುದಿಲ್ಲ.
ಈ ಪ್ರಾರಬ್ಧ ಕೆಲಸವನ್ನು ಮಾಡಲಾರದೆ ಹೋಗಬೇಕಾಗಿತ್ತು ಅಂದರೆ ಅದಕ್ಕೋಸ್ಕರವಾಗಿ ಸಾಧನೆಯನ್ನು ಮಾಡಬೇಕಾಗ್ತದೆ. ವ್ಯಾವಹಾರಿಕ ಜೀವನದಲ್ಲಿ ಪ್ರಾರಬ್ಧ ದೈವ ಎಂಬುದು ತಪ್ಪುದೇ ಇಲ್ಲ, ಆಗಲೇಬೇಕಾದದ್ದು ಆಗೇ ಇರ್ತದೆ. ಆದರೂ ಕೂಡ ಅದು ಕರ್ಮವನ್ನು ಅಪೇಕ್ಷಿಸಿ ಆಗ್ತದೆ, ಪ್ರಯತ್ನವನ್ನು ಅಪೇಕ್ಷಿಸಿ ಆಗ್ತದೆ. ಪ್ರಯತ್ನ ಹಾಗೂ ದೈವ ಎರಡೂ ಕೂಡಿ ಫಲಿಸುತ್ತವೆ. ಒಣ ದೈವವೇ ಫಲಿಸುವುದಿಲ್ಲ, ಒಣ ಪ್ರಯತ್ನವೇ ಫಲಿಸುವುದಿಲ್ಲ. ಈಗ ವನಾರದ ಎಂಬ ಚಂಡಾಲ ರಾಜಕುಮಾರನಾಗಬೇಕಾಗಿತ್ತು ಅಂದರೆ ಆತನ ಜೊತೆಯಲ್ಲಿ ಪ್ರಯತ್ನ ಇದೆ, ರಾವಣನ ಕುಟಿಲತನ ಇದೆ, ಆ ಚಂಡಾಲನ ಪ್ರಯತ್ನ ಇದೆ. ಆ ಪ್ರಯತ್ನ ಹಾಗೂ ಕುಟಿಲತನದ ಜೊತೆಗೆ ದೈವ ತನ್ನ ಕಾರ್ಯವನ್ನು ಮಾಡಿಬಿಟ್ಟಿತು. ಆದರೆ ಅಲ್ಲಿ ರಾವಣ ಪ್ರಯತ್ನ ಮಾಡಲಾರದೆ ಹೋಗಿದ್ದಂದ್ರೆ ಈ ಚಂಡಾಲ ಜಂತು ರಾಜಕುಮಾರನಾಗಲಿಕ್ಕೆ ಸಾಧ್ಯವಿರಲಿಲ್ಲ. ಅಲ್ಲಿ ರಾವಣನ ವಿಧಾನವನ್ನೇ ಸ್ವೀಕಾರ ಮಾಡಿ ದೈವ ಇದ್ದದ್ದು ಆತನನ್ನು ರಾಜನನ್ನಾಗಿ ಮಾಡಿತು. ಆದರೆ ಎಲ್ಲಿ ಅಜ್ಞಾನದಲ್ಲಿ ಈಗ ಅವರು ಯಾರೂ ಇಲ್ಲ, ಪದಾರ್ಥ ರಾಜಕುಮಾರಿ ಇಲ್ಲ, ಕೋಣಾರಸ್ ಅನ್ನುವಂತಹ ಆ ರಾಜಕುಮಾರ ಇಲ್ಲ, ವನಾರದನೆಂಬ ಚಾಣಾರನಾಗಿರುವ ರಾಜಕುಮಾರನೂ ಇಲ್ಲ, ರಾವಣೇಶ್ವರ ಲಂಕೇಶ್ವರನೂ ಇಲ್ಲ, ಈಗಿನ ವಿಭೀಷಣನೂ ಇಲ್ಲ. ಈ ದೃಶ್ಯ ಬಂದಿದ್ದು ಹೋಯಿತು. ಆ ದೃಶ್ಯದಲ್ಲಿ ಪ್ರಾರಬ್ಧ ಎಂಬುದು ಕಲ್ಪಿತ ಆಯಿತು. ಆ ಪ್ರಾರಬ್ಧ ಎಂಬುದು ಅವರಿಗೆ ಫಲ ಕೊಟ್ಟಿತು. ಆ ಪ್ರಾರಬ್ಧ ಎಂಬುದು ನಾಶ ಆಯಿತು. ಆ ಪ್ರಾರಬ್ಧದ ಭೋಕ್ತ, ಪ್ರಾರಬ್ಧದ ಕರ್ತ, ಪ್ರಾರಬ್ಧದ ಭೋಗ ಇವೆಲ್ಲ ಒಂದು ದೃಶ್ಯ ರೂಪದಿಂದ ತೋರಿ ವಿನಾಶವನ್ನು ಹೊಂದುತ್ತವೆ. ಇವು ನೀವು ಏನೂ ಆಗಿರುವಾಗ ಪ್ರಾರಬ್ಧ ಕೆಲಸ ಮಾಡುತ್ತದೆ. ಆದರೆ ನೀವು ಏನೂ ಆಗಲಾರದೆ ಹೋದರೆ ನಿಮ್ಮಷ್ಟಲ್ಲಿ ನೀವು ಉಳಿದಿದ್ರಿ ಅಂದರೆ ಈ ಪ್ರಾರಬ್ಧ ದೇಹದ ಮೇಲೆ ತನ್ನ ಕಾರ್ಯವನ್ನು ಎಸೆಯು ಬಿಟ್ಟಿದ್ರು ಕೂಡ ನಿಮ್ಮ ಮೇಲೆ ಅದರ ಪರಿಣಾಮ ಆಗುವುದಿಲ್ಲ. ಈ ಪ್ರಾರಬ್ಧ ಎಂಬುದು ದೇಹ ಇಂದ್ರಿಯ ಅಂತಃಕರಣ ಮೇಲೆ ಅವಶ್ಯವಾಗಿ ತನ್ನ ಪ್ರಭಾವವನ್ನು ಬೀರುತ್ತದೆ. ಆದರೆ ನಿನ್ನ ಮೇಲೆ ಪ್ರಾರಬ್ಧದ ಪ್ರಭಾವ ಬೀರುವುದಿಲ್ಲ. ಪ್ರಾರಬ್ಧಂ ಸಿದ್ಧತೆ ತದಾ ಯದಾ ದೇಹಾತ್ಮನ ಸ್ಥಿತಿ ದೇಹಾತ್ಮ ಭಾವೋ ನೈವೇಷ್ಟ ಪ್ರಾರಬ್ಧಂ ತ್ಯಜತಾತ್ಮತಃ. ಆದ್ದರಿಂದ ಪ್ರಾರಬ್ಧದ ಈ ಭಾವನೆಯನ್ನು ತ್ಯಜಿಸಿಬಿಡಬೇಕು. ಪ್ರಾರಬ್ಧ ಕಲ್ಪನಾ ಅಭ್ಯಸ್ಯ ದೇಹಸ್ಯ ಭ್ರಾಂತಿ ರೇಷಯಿ. ದೇಹದ ಭ್ರಾಂತಿಯಿಂದ ಪ್ರಾರಬ್ಧದ ಕಲ್ಪನೆಯಾಗುತ್ತದೆ. ನೀನು ದೇಹ ಎಂಬ ಭಾವನೆಯನ್ನೇ ಬಿಟ್ಟುಪಟ್ಟಿ ಅಂದರೆ ನಿನಗೆ ಕರ್ಮ ಇಲ್ಲ, ನಿನಗೆ ಭೋಗ ಇಲ್ಲ, ನಿನಗೆ ಪ್ರಾರಬ್ಧವಿಲ್ಲ. ಅಧ್ಯಸ್ತಸ್ಯ ಕುತಶ್ಯ ಅಸತ್ಯಸ್ಯ ಕುತೋ ಜನಿ ಅಜಾತಸ್ಯ ಕುತೋ ನಾಕ ಪ್ರಾರಬ್ಧಂ ಅಸತಃ ಕುತಃ. ಕಲ್ಪಿತವಾಗಿರುವಂತಹ ಪ್ರಾರಬ್ಧಕ್ಕೆ ಸತ್ಯತನ ಎಲ್ಲಿದೆ? ಅಸತ್ಯವಾಗಿರುವುದಕ್ಕೆ ಜನ್ಮ ಎಲ್ಲಿದೆ? ಹುಟ್ಟಲಾರದೆ ಇರುವುದಕ್ಕೆ ಮೃತ್ಯು ಎಲ್ಲಿದೆ? ಆದ್ದರಿಂದ ಅಸತ್ಯವಾಗಿರುವ ಪ್ರಾರಬ್ಧವನ್ನು ತ್ಯಜಿಸು, ನೀನು ನಿನ್ನಲ್ಲಿ ಪ್ರವೇಶ ಮಾಡುವ ಎಂದು ಆ ಈಶ್ವರನೇ ವೇದಗಳ ಮೂಲಕವಾಗಿ ಉಪದೇಶವನ್ನು ಮಾಡಿದ್ದಾನೆ. ವ್ಯಾವಹಾರಿಕ ಜೀವನದಲ್ಲಿ ದೇಹವೇ ನಾನು, ಮನುಷ್ಯನೇ ನಾನು, ನಾನು ಹೆಣ್ಣು, ನಾನು ಗಂಡು, ನಾನು ತಾಯಿ, ತಂದೆ, ಬಂಧು ಬಾಂಧವ ಎಂಬ ಭ್ರಮೆ ಇರುವವರೆಗೂ ಪ್ರಾರಬ್ಧ ಅವಶ್ಯವಾಗಿ ನಿಶ್ಚಿತವಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ. ಆದರೆ ಯಾವಾಗ ದೇಹ ಇಂದ್ರಿಯಾದಿಗಳಿಂದ ನೀವು ಹೊರಗಾಗಿ ಯಾರಿದ್ದೀರೋ ಅವರಾಗಿ ಉಳಿದಿರೋ ಆವಾಗ ನಿಮ್ಮ ಮೇಲೆ ಪ್ರಾರಬ್ಧ ಕೆಲಸವನ್ನು ಮಾಡುವುದಿಲ್ಲ. ಆ ಪ್ರಾರಬ್ಧ ಅವನಲ್ಲೇ ತೋರಿ ಅವನಲ್ಲಿ ಏನಾಗಿಬಿಡುತ್ತದೆ. ಹೀಗೆ ಒಂದು ದೊಡ್ಡದಾಗಿರುವಂತಹ ಉಪನಿಷತ್ ವಿದ್ಯೆಯಾಗಿದೆ. ಇದನ್ನೇ ಬ್ರಹ್ಮವಿದ್ಯೆ ಎಂದು ಕರೆಯುತ್ತಾರೆ. ಇದೇ ವಿದ್ಯೆಯು ಜನ್ಮ ಮರಣ ಚಕ್ರದಿಂದ ಜೀವನವನ್ನು ಪಾರ ಮಾಡುತ್ತದೆ. ಉಳಿದಂತಹ ವಿದ್ಯೆಗಳೆಲ್ಲ ಹೊಟ್ಟೆಗೆ. ಆದರೆ ಈ ಬ್ರಹ್ಮವಿದ್ಯೆ ಮೋಕ್ಷಕ್ಕೆ, ಧರ್ಮ ಅರ್ಥ ಕಾಮಾದಿಗಳೆಲ್ಲ ವಿಧಾನಕ್ಕೆ. ಆದರೆ ಮೋಕ್ಷ ತನ್ನ ನಿತ್ಯ ಸುಖಕ್ಕೆ, ಬಿಡುಗಡೆಗೆ. ಈ ವಿಷಯವನ್ನು ತಿಳಿದು ಯಾರು ಜೀವಿತೋ ಯಶ ಕೈವಲ್ಯವು ವಿಧೇಯೋ ಅಭೀಸ ಕೇವಲ, ಯಾವುದು ಜೀವಮಾನದಲ್ಲೇ ಮೋಕ್ಷವನ್ನು ಪಡೆದುಕೊಂಡು ದೇಹ ಇಂದ್ರಿಯಾದಿಗಳ ಭ್ರಮೆಯಿಂದ ಹೊರಗಾಗುವು, ಕರ್ಮಗಳ ಫಲಗಳ ಭ್ರಮೆಯಿಂದ ಹೊರಗಾಗುವು, ಅಂಥವನು ದೇಹ ಬಿಟ್ಟ ಬಳಿಗೂ ಕೂಡ ಬ್ರಹ್ಮನೇ ಆಗಿರುತ್ತಾನೆ.
ಈಗ ದೇಹ ಇದ್ದಾಗೂ ಕೂಡ ಅವನು ನಿರಾಕಾರ ಬ್ರಹ್ಮನಿದ್ದಾನೆ, ದೇಹ ವಿನಾಶವಾದಾಗೂ ಕೂಡ ನಿರಾಕಾರ ಬ್ರಹ್ಮನಿದ್ದಾನೆ. ತೋರುವ ಶರೀರ ಆ ಬ್ರಹ್ಮನ ಪ್ರತಿನಿಧಿತ್ವವನ್ನು ಮಾಡುವ ಬ್ರಹ್ಮನ ಶಕ್ತಿಯಾಗಿದೆ. ಆ ಬ್ರಹ್ಮನು, ಆ ಯೋಗಿಯು, ಆ ತಿಳಿದಂತಹ ಜ್ಞಾನಿಯು ಇರುವಾಗಲೂ, ದೇಹ ಇರುವಾಗಲೂ ನಿರಾಕಾರವಿದ್ದಾನೆ, ದೇಹ ತ್ಯಜಿಸಿದಾಗಲೂ ಕೂಡ ನಿರಾಕಾರ ಬ್ರಹ್ಮ ಸ್ವರೂಪದಲ್ಲಿ ಉಳಿಯುತ್ತಾನೆ. ಆದ್ದರಿಂದ ಸಮಾಧಿ ನಿಷ್ಠತಾಂ ಏತ್ಯ ನಿರ್ವಿಕಲ್ಪೋ ಅವ ಅನಕ. ಈ ಪಾಪಶೂನ್ಯನಾಗಲ್ಪಟ್ಟಂತಹ ಈ ಸಾಧಕರುಗಳೇ, ಈ ಮನುಷ್ಯರುಗಳೇ, ಸಮಾಧಿ ನಿಷ್ಠರಾಗಿ ಸ್ವಸ್ವರೂಪದಲ್ಲಿ ಮನಸ್ಸನ್ನು ಲೀನ ಮಾಡಿದವರಾಗಿ, ಸ್ವಸ್ವರೂಪವನ್ನು ನೀವು ಅನುಭವಿಸುವವರಾಗಿ ನಿರ್ವಿಕಲ್ಪರಾಗಿರಿ. ಕಲ್ಪನಾ ಶೂನ್ಯವಾಗಲ್ಪಟ್ಟಂತಹ ಎಲ್ಲ ಕಲ್ಪನೆಗಳ ಆಶ್ರಯವಾಗಿರುವಂತಹ ಪರಬ್ರಹ್ಮ ಸ್ವರೂಪದ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ ಎಂದು ಉಪದೇಶವನ್ನು ಮಾಡಿದೆ. ಅದೇ ಅಧ್ಯಾತ್ಮ ಪರಿಷತ್ತು 14ನೇ ಮಂತ್ರದಿಂದ. ಈಗ 17ನೇ ಮಂತ್ರದಿಂದ ಹೀಗೆ ಹೇಳುತ್ತದೆ: ಅಜ್ಞಾನ ಹೃದಯ ಗ್ರಂಥಿ ನಿಶೇಷ ವಿಲಯ ಸ್ತದ ಸಮಾಧಿನ ಸವಿಕಲ್ಪೇನ ಯಹ ಅದ್ವೈತ ಆತ್ಮದರ್ಶನಂ. ಯಾವಾಗ ಈ ಅವಿಕಲ್ಪ ಸಮಾಧಿಯಿಂದ ಬ್ರಹ್ಮ ದರ್ಶನವನ್ನು ಮಾಡಿಕೊಳ್ಳುತ್ತೀರೋ ಆವಾಗ ಹೃದಯದ ಗ್ರಂಥಿಯೆಲ್ಲ ನಿಶೇಷವಾಗಿ ನಾಶ ಆಗಿಕೊಳ್ಳುತ್ತದೆ. ಹೃದಯ ಗ್ರಂಥಿಯೇ ನಾನಲ್ಲದ ದೇಹದಲ್ಲಿ ನಾನೆಂಬ ಭ್ರಮೆ, ಕರ್ತೃ ತಾನಲ್ಲದೆ ಕರ್ತೃ ತಾನೆಂಬ ಭ್ರಮೆ, ಭೋಕ್ತ ತಾನಲ್ಲದೆ ಭೋಕ್ತೃ ತಾನೆಂಬ ಭ್ರಮೆ, ಇದು ಹೃದಯ ಗ್ರಂಥಿಯಾಗಿದೆ. ಮಿಥ್ಯೆಯಾಗಿರುವ ಶರೀರದಲ್ಲಿ ನಾನು ಎಂಬ ಈ ಭ್ರಮೆಯೇ ಹೃದಯದ ಗ್ರಂಥಿಯಾಗಿದೆ. ಈ ಗ್ರಂಥಿ ಸಂಪೂರ್ಣವಾಗಿ ನಾಶವಾಗುತ್ತದೆ ಯಾವಾಗ ಬ್ರಹ್ಮ ದರ್ಶನ ಸಾಧಕನಿಗೆ ಆಗುತ್ತದೆಯೋ ಆವಾಗ. ಆದ್ದರಿಂದ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಅತ್ರಾತ್ಮತ್ವಂ ದೃಢೀಕುರ್ವನ್ ಆಮಾದೇಶು ಸಂತೇಜನ್. ಆದ್ದರಿಂದ ದೇಹ, ಇಂದ್ರಿಯ, ಅಹಂಕಾರ, ಮಮಕಾರಗಳಲ್ಲಿಯ ನಾನು ಎಂಬ ಭಾವಗಳನ್ನೆಲ್ಲ ಬಿಟ್ಟುಕೊಡ್ರಿ. ಬ್ರಹ್ಮ ಸ್ವರೂಪದಲ್ಲಿ, ಆತ್ಮ ಸ್ವರೂಪದಲ್ಲಿ ನಿಮ್ಮ ಭಾವನೆಯನ್ನು ದೃಢ ಮಾಡ್ರಿ, ಚಿತ್ತನ್ನು ಏಕಾಗ್ರಗೊಳಿಸಿರಿ. ದೇಹ ಇಂದ್ರಿಯಾದಿಗಳಲ್ಲೆಲ್ಲ ಹೇಗೆ ಇರಲಿ, ನಿಮ್ಮ ಜೀವನದಲ್ಲೆಲ್ಲ ಹೇಗೆ ಬದುಕಬೇಕಾಗಿದೆ ದೇಹಗಳೊಂದಿಗೆ ಅಂದರೆ ಘಟಪಟಾದಿಗಳನ್ನು ಹೋಗ್ತಾ ಇದ್ದಾಗ ನೋಡ್ತಾ ಇರ್ತೀರಿ, ಅವುಗಳಿಗೆ ಹೇಗೆ ಬೆಲೆ ಕೊಡಲಾರದೆ ಸಹಜವಾಗಿ ಹೊರಟು ಹೋಗ್ತಿರೋ ಆ ರೀತಿಯಾಗಿ ದೇಹ ಇಂದ್ರಿಯಾದಿಗಳ ಯಾವ ಯೋಗಕ್ಷೇಮಗಳನ್ನು ವಿಶೇಷವಾಗಿ ಲಕ್ಷಿಸಲಾರದೆ ಭಗವತ್ ಸ್ವರೂಪದಲ್ಲೇ ಮನಸ್ಸನ್ನು ಲೀನಗೊಳಿಸಿ ಭಗವತ್ ಸ್ವರೂಪದ ಪ್ರಾಪ್ತಿ ಮಾಡಿಕೊಳ್ಳಿ. ಉದಾಸೀನತೆಯ ತಿಷ್ಠಿ ಘಟಪಟಾದಿಗಳು, ಉದಾಸೀನರಾಗಿ ಈ ದೇಹ ಇಂದ್ರಿಯಾದಿಗಳನ್ನು ಉಳಿರಿ. ಹೇಗೆ ಘಟಪಟಾದಿಗಳನ್ನು ಕಂಡು ನೀವು ಭ್ರಮೆಗೊಳ್ಳುವುದಿಲ್ಲೋ ಹಾಗೆ ದೇಹ ಇಂದ್ರಿಯಗಳನ್ನು ಕುರಿತು ನೀವು ನಾನು ನನ್ನದು ಎಂಬ ಭ್ರಮೆಯನ್ನು ಹೊಂದಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಬ್ರಹ್ಮನಿಂದ ಈ ಕಂಬದವರೆಗೆ ಏನು ಕಣ್ಣಿಗೆ ಕಾಣಿಸ್ಬೇಕಂತಿದೆಯೋ ಅದೆಲ್ಲ ಕೇವಲ ಮಾಯಿಂದ ಕಲ್ಪಿತವಾಗಿದೆ. ಅದೆಲ್ಲ ನೀವು 50-60 ವರ್ಷಗಳ ಈಚೆ ಕಡೆ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ಈ ಮೃತ್ಯು ಎಂಬುದು ಬಂದು ಎದುರು ನಿಂತಾಗ ಇದೇನು ಕಾಣೋದೇ ಇಲ್ಲ. ಹಾಗಾದರೆ ನಾವು ನೋಡಿದ್ದೇನು, ಮಾಡಿದ್ದೇನು, ಉಂಡದ್ದೇನು, ಗಳಿಸಿದ್ದೇನು, ಕೂಡಿಸಿದ್ದೇನು, ಹೋಗಿಸಿದ್ದೇನು, ಇದಕ್ಕೇನೂ ಅರ್ಥವೇ ಇಲ್ಲ. ಅರ್ಥಾತ್ ಇದೆಲ್ಲ ಮಾಯಿಂದ ಸ್ವಪ್ನವೂ ಕಲ್ಪಿತವಾಗುವ ಹಾಗೆ ಈ ಜಗತ್ತೆಲ್ಲವೂ ಕಲ್ಪಿತವಾಗಿದೆ. ಆ ಕಲ್ಪಿತ ಪ್ರಪಂಚದಲ್ಲಿ ನನ್ನಂತಹ ಕಲ್ಪಿತ ರೂಪಗಳು ಗುರು ರೂಪದಲ್ಲಿ ಬಂದು ಈ ವಿಷಯವನ್ನು ಹೇಳುತ್ತಾ ಇವೆ. ಇವು ಕೂಡ ಎಲ್ಲ ಕಲ್ಪಿತವಾಗಿವೆ. ಆದರೂ ಕೂಡ ಗುರು ರೂಪದಿಂದ ಹೇಳಲ್ಪಡುವಂಥ ವಾಣಿಯಿಂದ ಕಲ್ಪಿತವಾಗಲ್ಪಟ್ಟಂತಹ ಪ್ರಪಂಚದ ಭ್ರಮೆ ನಾಶವಾಗುತ್ತದೆ, ಅಕಲ್ಪಿತವಾಗಲ್ಪಟ್ಟಂತಹ ಪರಬ್ರಹ್ಮ ಸ್ವರೂಪ ಪ್ರಾಪ್ತಿಯಾಗುತ್ತದೆ. ಇದನ್ನು ನೀವು ಸರಿಯಾಗಿ ಲಕ್ಷಿಸಬೇಕು. ಆದ್ದರಿಂದ ಬ್ರಹ್ಮಾದಿ ತಮ್ಮ ಪರ್ಯಂತ ಪ್ರಶಾ ಮಾತ್ರ ಉಪಾದಯ, ಬ್ರಹ್ಮನಿಂದ ಲೋಕದವರೆಗೆ ಅಮಿವಾದವರೆಗೆ ಇರುವಂತಹ ಎಲ್ಲ ದೃಶ್ಯ ಕೇವಲ ಮಾಯಿಂದ ಕಲ್ಪಿತವಾಗಲ್ಪಟ್ಟಿದೆ. ಮಾಯಿಂದ ಹೇಗೆ ಕಲ್ಪಿತವಾಗುತ್ತದೆ? ನಿಮ್ಮ ಸ್ವಪ್ನವು ಹೇಗೆ ಕಲ್ಪಿತವಾಗುತ್ತದೆ ಹಾಗೆಯೇ ಪ್ರಪಂಚ ಕಲ್ಪಿತವಾಗುತ್ತಾಗಿದೆ. ನೀವು ಅತಿ ಸೂಕ್ಷ್ಮ ಮನಸ್ಸಿನಿಂದ, ಅತಿ ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡಿ 60 ವರ್ಷದ ಪೂರ್ವದ ಜೀವನವನ್ನು ಈಗ ಇದರಲ್ಲಿ ಇಷ್ಟು ಗಡಬಡಿಸ್ತಾ ಇದ್ದೀರಿ. 50 ವರ್ಷದ ಹಿಂದಿನ ವಿಚಾರವನ್ನು ಮಾಡಿದಾಗ ಇವರು ಯಾರಿಗೂ ಪರಿಚಯ ಇರಲಿಲ್ಲ. ಆದರೆ ಇವರನ್ನು ಕುರಿತು ಎಷ್ಟು ಸಂಶಯ ಪಡ್ತೀರಿ, ಎಷ್ಟು ದ್ವೇಷ ಪಡ್ತೀರಿ, ಎಷ್ಟು ಶತ್ರುತ್ವವನ್ನು ಮಾಡ್ತಾ ಇದ್ದೀರಿ, ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದೀರಿ. ಇದೆಲ್ಲ ಏನಿದೆ ಎಂಬುದನ್ನು ವಿಚಾರ ಮಾಡಲಾರದು ಯಾರು ದ್ವೇಷದಲ್ಲಿ ಕಳೀತಾರೆ, ಯಾರು ರೋಷದಲ್ಲಿ ಕಳೀತಾರೆ ಟೈಮನ್ನು
ಯಾರು ಪ್ರೀತಿಯಲ್ಲಿ, ಯಾರು ಸ್ನೇಹದಲ್ಲಿ, ಯಾರು ಯಾವುದರಲ್ಲಿ ಕಳೆದು ಆಯುಷ್ಯವನ್ನು ವಿನಾಶ ಮಾಡಿಕೊಂಡು ಆಯಾ ಚಟ್ಟದ ಮೇಲೆ ಸೋತು ಶಾಂತನು ಬಿದ್ದ ಹಾಗೆ ನಾನು ಸೋತೀನಿ, ಹೇ ಪ್ರಜೆಗಳೇ, ನನ್ನ ಮಕ್ಕಳನ್ನಾದ ಹೋಗಿದ್ದಾರೆ, ನೀವು ರಕ್ಷಣಾ ಮಾಡಿ ಎಂದು ಬೇಡಿಕೊಳ್ತಾನೆ. ನಾನು ಎಲ್ಲಿ ಹೋಗ್ತೀನಿ, ನನ್ನ ರಕ್ಷಣೆ ಯಾರು ಮಾಡುವ ಎಂಬುದನ್ನು ಚಿಂತನೆ ಜೀವ ಮಾಡ್ತಾ ಇದ್ದಾನೆ. ಆದ್ದರಿಂದ ತತಃ ಪೂರ್ಣ ಸ್ವಾತ್ಮಾನಂ ಪಶ್ಯೆ ಏಕಾತ್ಮನಃ ಸ್ಥಿತಂ. ಅದ್ವೈತ ಸ್ವರೂಪದ ಚಿಂತನೆ ಮಾಡುವಂತಹ ಈ ಸಾಧಕರುಗಳೇ, ಆದ್ದರಿಂದ ಎಲ್ಲ ಕಡೆಗೂ ಸಂಪೂರ್ಣವಾಗಲ್ಪಟ್ಟಂತಹ ಪರಿಪೂರ್ಣ ಪರಬ್ರಹ್ಮದ ತತ್ವದ ಚಿಂತನೆಯನ್ನು ಮಾಡುವವರಾಗಿದೆ. ಈ ಮಿಥ್ಯಾವಶ ದೇಹವನ್ನು ಕುರಿತು, ಮಿಥ್ಯಾವಶ ಆಗಲ್ಪಟ್ಟಂತಹ ವ್ಯವಹಾರವನ್ನು ಕುರಿತು, ಸೃಷ್ಟಿಯನ್ನು ಕುರಿತು ರಾಗದ್ವೇಷಕ್ಕೆ ಸಿಲುಕಿ ಆಯುಷ್ಯವನ್ನು ವಿನಾಶ ಮಾಡಿಕೊಳ್ಳಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಏನಿದೆ ಎಂಬುದನ್ನು ತಿಳಿದುಕೊಳ್ಳ್ರಿ. ಈ ಸ್ವರೂಪ ಎಷ್ಟು ದೊಡ್ಡದಾಗಿದೆ, ಈ ಹೇಳುವ ಭಗವಂತನ ಮಾತು ಎಷ್ಟು ದೊಡ್ಡದಾಗಿದೆ, ನೀವು ಎಷ್ಟು ದೊಡ್ಡವರಾಗಿದ್ದೀರಿ. ನಿಮ್ಮನ್ನು ಕುರಿತು ವೇದ ಸೇವಾ ಮಾಡ್ತಾ ಇದೆ. ಇದು ಹೇಳುವುದೆಲ್ಲ ನಿಮಗಾಗಿ, ಅರ್ಥಾತ್ ನೀವೇ ದೊಡ್ಡವರಿದ್ದೀರಿ ವೇದದಿಂದಲೂ. ವೇದ ನಿಮಗೆ ಉಪದೇಶ ಮಾಡುತ್ತೆ. ವೇದ ನಿಮ್ಮಿಂದ ಏನೂ ತೆಗೆದುಕೊಳ್ಳಿಲ್ಲ, ಅಥವಾ ನಾನು ನಿಮ್ಮಿಂದ ಏನೂ ತೆಗೆದುಕೊಳ್ಳಿಕ್ಕತ್ತಿಲ್ಲ. ಇದು ಹೇಳಲಿಕ್ಕೆ ಕೇವಲ ಉದ್ಧಾರಕ್ಕಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು, ವೇದಗಳು, ಶಾಸ್ತ್ರಗಳು. ಅಷ್ಟು ದೊಡ್ಡವರಾಗಿದ್ದೀರಿ. ಪುರಾಣಗಳೆಲ್ಲ ಜೀವನ ಸೇವೆಯನ್ನು ಮಾಡ್ತೇವೆ. ಪುರಾಣದಲ್ಲಿ ಯಾವ ಪುಂಡರ ಕಥೆಗಳನ್ನು ಹೇಳ್ತಾರೆ ಅಂದರೂ ಕೂಡ ಅವು ಪುಂಡರ ಕಥೆಗಳಿರಲಿ, ಮತ್ಯಾವುದೇ ಕಥೆಗಳಿರಲಿ, ಆ ಕಥೆಗಳ ಮೂಲಕವಾಗಿ ನಿಮ್ಮ ಬುದ್ಧಿಯನ್ನು ಶುದ್ಧ ಮಾಡುವ ಪ್ರಯತ್ನವನ್ನು ಪುರಾಣಗಳು ಮಾಡ್ತೇವೆ. ಅರ್ಥಾತ್ ಜೀವನಗಳ ಸೇವೆಯನ್ನು ಮಾಡ್ತೇವೆ ಆ ಪುರಾಣಗಳು. ವೇದಗಳು ಕೂಡ ಜೀವಾತ್ಮರನ್ನು ಶಿವನನ್ನಾಗಿ ಮಾಡುವ ಸಲುವಾಗಿ ಉಪದೇಶವನ್ನು ಮಾಡ್ತೇವೆ. ಕರ್ಮಯೋಗವನ್ನು, ಉಪಾಸನಾ ಯೋಗವನ್ನು, ಜ್ಞಾನಯೋಗವನ್ನು ಉಪದೇಶ ಮಾಡ್ತಾ ಇವೆ. ಆದರೂ ಕೂಡ ನೀವು ಮಾತ್ರ ನಿಮ್ಮ ಅಸ್ತಿತ್ವವನ್ನು, ಸ್ಥಿತಿಗತಿಗಳನ್ನು ಅರಿತುಕೊಳ್ಳಲಾದರೆ ಅತಿ ತುಚ್ಛವಾಗಿರುವ, ಮಲಮೂತ್ರ ಸದೃಶವಾಗಿರುವ, ಮಲಮೂತ್ರಗಳ ಬಣ್ಣವೇ ತಾನಾಗಿರುವ, ದಿನ ಮಲಮೂತ್ರಗಳನ್ನೇ ಸುರಿಸುವಂಥ ದೇಹವನ್ನು ನಂಬಿ ನಜ್ಜಿ ನಾನು ಇದು ಎಂದು ತಿಳಿದುಕೊಂಡು ಕಾಲವನ್ನು ಕಳೆದಿದ್ದೇವೆ. ಇದು ಇರುವುದು ಕ್ಷಣಿಕ ಜೀವನ. ಇದು ಇರುವುದು ಅತಿ ಕ್ಷಣಿಕವಾಗಲ್ಪಟ್ಟಂತಹ ಆಯುಷ್ಯವು ಕೂಡ ಅತಿ ಕ್ಷಣಿಕ. ಆದರೆ ಸಂಪೂರ್ಣ ರಾಜ್ಯದ ಮೇಲೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಲಿಕ್ಕೆ ಜೀವ ಪ್ರಯತ್ನ ಮಾಡುತ್ತಾನೆ. ಇವನು ಕಿವಿಗಟ್ಟಿ ಹಿಡ್ಕೊಂಡು ಹೊರತಿ ಎಳ್ಕೊಂಡು ಹೋಗ್ತಾಳೆ, ಯಮ ಎಳ್ಕೊಂಡು ಹೋಯ್ತಾನೆ. ಇಂತಹ ಶಾಶ್ವತ ಕ್ಷಣಭಂಗರವಾಗಲ್ಪಟ್ಟಂತಹ ಜೀವನದಲ್ಲಿ ಮಿಥ್ಯಾ ಈ ಪ್ರಪಂಚದ ತುಂಬೆಲ್ಲ ತನ್ನ ಅಸ್ತಿತ್ವದ ಪ್ರತಿಷ್ಠಾಪನೆಗೋಸ್ಕರವಾಗಿ ಪ್ರಯತ್ನಿಸ್ತಾನೆ ಒಬ್ಬನೊಬ್ಬ ಜೀವ. ಆದರೆ ಆದಿ ಏನು, ಅಂತ್ಯ ಏನು ಎಂಬ ವಿಷಯದಲ್ಲಿ ಚಿಂತನೆಯನ್ನು ಮಾಡುವುದೇ ಇಲ್ಲ. ಈ ಪ್ರಾರಬ್ಧ ಎಲ್ಲಿವರೆಗೆ ನೀನು ನಿನ್ನನ್ನು ಅರಿಯುವುದಿಲ್ಲೋ ಅಲ್ಲಿವರೆಗೆ ಈ ಪ್ರಾರಬ್ಧ ಎಂಬುದು ಬೆನ್ನತ್ತಿರುತ್ತದೆ. ಆದರೆ ನಿನ್ನನ್ನು ನೀನು ಅರಿತಾಗ ನೀನು ಕರ್ತೃನೇ ಉಳಿಯುವುದಿಲ್ಲ, ನೀನು ಭೋಕ್ತರನೇ ಉಳಿಯುವುದಿಲ್ಲ. ಆದ್ದರಿಂದ ನಿನಗೆ ಪ್ರಾರಬ್ಧ ಆಗಲಿ, ಸಂಚಿತ ಆಗಲಿ, ಆಗಾಮಿ ಆಗಲಿ ಕರ್ಮಗಳು ನಿನ್ನನ್ನು ಹಾಳುವುದೇ ಇಲ್ಲ. ಕಾರಣ ಶ್ರೀಮಂದಿಜೋಣರು ಒಂದು ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ: ನಿಜವನರಿದ ಯೋಗಿಗಾವ ಕರ್ಮದ ಕಾಟ, ಭಜನೆಯಿಂದಾವ ಪುಣ್ಯದೋಳ್ಬಡಕೂಟ. ನಿಜವನ್ನು ಅರಿತಿರುವ ಯೋಗಿಗೆ ಯಾವ ಕರ್ಮದ ಕಾಟ ಇದೆ? ಯಾವ ಉಳಿದ ಸಾಧನೆಗಳಿಂದ ಯಾವ ಪುಣ್ಯದ ಒಳಗೂಟ ಇದೆ? ಅವನು ಪುಣ್ಯ ಹಾಗೂ ಪಾಪಗಳ ಸೀಮೆಯನ್ನ ದಾಟಿ ಹೋಗಿದ್ದಾನೆ.